ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋಮರ್ಸಿ ಹತ್ತಿರದ ಪಟ್ಟಾ ಭೂಮಿಯಲ್ಲಿ ಹಾಗೂ ದೇವದುರ್ಗ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಸಾಗಾಣಿಕೆ ನಡೆಯುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಗಂಗಣ್ಣ ಡಿಶ್ ಆರೋಪ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋಮರ್ಸಿ ಸಮೀಪದ ಸರ್ವೆ ನಂಬರ್ 148/4/1 ಹಾಗೂ 148/4/5ರ ಪಟ್ಟಾ ಭೂಮಿಯಲ್ಲಿ ನಿಯಮಬಾಹಿರವಾಗಿ ಮರಳು ಸಾಗಣೆ ನಡೆಯುತ್ತಿದ್ದು, ಒಂದು ಲಾರಿಗೆ ರಾಯಲ್ಟಿ ಪಾವತಿಸಿ 16 ಲಾರಿಗಳ ಮೂಲಕ ಮರಳು ಸಾಗಿಸಲಾಗುತ್ತಿದೆ. ಇದರಿಂದ ಸರ್ಕಾರಕ್ಕೆ ಭಾರೀ ರಾಜಧನ ನಷ್ಟವಾಗಿದ್ದು, ಸುತ್ತಮುತ್ತಲಿನ ಕೃಷಿ ಜಮೀನುಗಳು ಹಾಗೂ ಸಾರ್ವಜನಿಕ ರಸ್ತೆಗಳು ಹಾನಿಗೊಳಗಾಗಿವೆ ಎಂದು ದೂರಿದರು. ಇದೇ ರೀತಿ ದೇವದುರ್ಗ ತಾಲೂಕಿನ ಜಾಲಹಳ್ಳಿ, ಲಿಂಗದಳ್ಳಿ, ಮುದುಗೂಟ ಹಾಗೂ ಭಾಗೂರು, ಯರಗುಂಡಿ ವ್ಯಾಪ್ತಿಯ ಕೃಷ್ಣಾ ನದಿ ತೀರದಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ಭಾಗದಿಂದ ಅಕ್ರಮವಾಗಿ ಸಾವಿರಾರು ಟ್ರಿಪ್ ಮರಳು ಸಾಗಣೆ ನಡೆಯುತ್ತಿದೆ. ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಪೊಲೀಸ್ ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಮರಳು ಮಾಫಿಯಾವನ್ನು ತಡೆದು ಶಾಮೀಲಾದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರವೇ ಒತ್ತಾಯಿಸಿದ್ದು, ಇಲ್ಲವಾದಲ್ಲಿ ಕಚೇರಿ ಮುಂದೆ ನಿರಂತರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಒಂದು ಅಗತ್ಯ ಕ್ರಮಕ್ಕಾಗಿ ಒಂದು ಮನವಿ ಪತ್ರ ಸಲ್ಲಿಸಿದ್ರು. ಅದೇನಪ್ಪ ಅಂತಂದ್ರೆ, ಸಿಂಧನೂರು ಮತ್ತು ದೇವದುರ್ಗ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿದ್ದು, ನಾವು ಭೂ ವಿಜ್ಞಾನ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ್ರು ಯಾವುದೇ ಕ್ರಮ ತಗೊಂಡಿಲ್ಲ. ಮುಖ್ಯವಾಗಿ ಸಿಂಧನೂರು ಜಿಲ್ಲೆಯ ಗೋಮರ್ಸಿ, ಸಿಂಧನೂರು ತಾಲೂಕಿನ ಗೋಮರ್ಸಿ ಹಳದತ್ರೆ ಇರುವ ಸರ್ವೆ ನಂಬರ್ 148/1, 148/5, 6 ಗುಂಟೆ 10 ಗುಂಟೆಯಲ್ಲಿ ಇದು ಪಟ್ಟಾ ಭೂಮಿ. ಇದು ಮರಳು ಮಾಫಿಯಾರಿಗೆ ಒಂದು ಗಣಿಗಾರಿಕೆ ನೀಡಲು ಅನುಮತಿ ಕೊಟ್ಟಾರ. ಆದ್ರೆ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರ, ಕೇವಲ ಒಂದು 15 ದಿನಕ್ಕೆ ಒಂದ್ಸಲ ಒಂದು ಅದನ್ನ ಏನು ಮಣ್ಣು ತೆಗೆದು ಉಸಿರು ತೆಗೆದು ಅಲ್ಲಿ ಹಾಕಿ ಮತ್ತೆ ಅದಕ್ಕೆ ಯಾವುದೇ ರಾಯಿಟಿ ಇರಲಾರ್ದ ಅದನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರ. ಅಲ್ಲಿ ಯಾವುದೇ ಒಂದು ಮರಳು ತಪಾಸಣೆ ಕೇಂದ್ರ ಆಗಲಿ ಯಾವುದೇ ಇಲ್ಲ. ಹಾಗೆ ನಾವು ದಿನಾಂಕ 10ನೇ ತಾರೀಕಿಗೆ 9/25 ಮಾನ್ಯ ಭೂ ಗಣಿ ಇಲಾಖೆ ಅಧಿಕಾರಿಗಳು ಮನವಿ ಪತ್ರ ಕೊಟ್ಟಪ್ಪ ಅಂತಂದ್ರೆ ಹೇಳಿದ್ರು, ಆಯ್ತು ನೀವು ಏನಾದ್ರೂ ಆ ಥರ ಒಂದು ಮರಳು ಸಾಗಾಣಿಕೆ ಮಾಡೋದನ್ನ ನಮ್ಗೆ ಫೋನ್ ಮಾಡ್ರಿ ಅಂತ ಹೇಳಿದ್ರು. ನಾವು ಹಲವಾರು ಬಾರಿ ಅವ್ರಿಗೆ ಕಾಲ್ ಮಾಡಿದ್ರು, ಫೋನ್ ಆಗ್ತಾ ಇಲ್ಲ. ಕೇಳಿದ್ರಪ್ಪ ಯಾವುದೇ ಇಲ್ಲ, ಏನಾರಿದ್ರೆ ಇಲ್ಲ ಮೀಟಿಂಗ್ ಆಗಿದ್ರೆ ಆಮೇಲೆ ಮಾಡಿದ್ರು ಅಂತ ಫೋನ್ ಇದ್ದ ತಕ್ಷಣ ಹೇಳಿ ಕಟ್ ಮಾಡಿಬಿಡ್ತಾರೆ. ಇಲ್ಲಾಂದ್ರೆ ರೆಕಾರ್ಡ್ ಮಾಡಿ ಹಾಕ್ರಿ ಅಂತಂದು ಹೇಳ್ತಾರೆ. ಯಾವುದೇ ಒಂದು ಕ್ರಮ ತಗೊಂಡು ಗೊತ್ತಿಲ್ಲ. ಯಾಕಂದ್ರೆ ನಾವು ಹೋರಾಟ ಒಂದು 2-3 ಸಲ ಅವ್ರಿಗೆ ಮೌಖಿಕ ಹೋಗಿ ಫೋನ್ ಮಾಡಿದ್ರು, ಫೋನ್ ಆಗ್ತಾ ಇಲ್ಲ, ಯಾವುದಿಲ್ಲ. ಹೀಗಾಗಿ ಅವ್ರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಲು ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ. ಹಾಗೆ ನಮ್ಮ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪ ಅಂದ್ರೆ ಆ ಕಡೆ ಸುರಪುರ ಅಂದ್ರೆ ಯಾದಗಿರಿ ಜಿಲ್ಲಾ, ಈ ಕಡೆ ನಮ್ಮ ರಾಯಚೂರು ಜಿಲ್ಲಾ. ಅದು ಏನ್ ಮಾಡ್ತಾರೆ ಅಂತಂದ್ರೆ, ಆ ಕಡೆ ಇರುವಂತ ಏನು ಮರಳು ಮಾಫಿಯಾದಾರ ಇದಾರಲ್ಲ, ಈ ಕಡೆ ಲಿಂಗದಹಳ್ಳಿ ಹತ್ತಿರ ಮಧುಗೂಟ ಮತ್ತು ಬಾಗೂರು, ಯರಗುಂಡಿ ಹಳ್ಳಿ ವ್ಯಾಪ್ತಿಯಲ್ಲಿ ನಮ್ಮ ಕೃಷ್ಣಾ ನದಿ ತೀರದಲ್ಲಿ ಆ ಕಡೆಯಿಂದ ಈ ಕಡೆ ಬಂದು ಮರಳು ಗಣಿಗಾರಿಕೆ ಮಾಡ್ತಾರೆ. ನಾವು 1-2 ಬಾರಿ ಅವರಿಗೆ ಹೋಗಿ ನಾವು ಜಿಲ್ಲಾಧಿಕಾರಿಗಳು ತಿಳಿಸಿವಿ, ಭೂಗಣಿ ಅಧಿಕಾರಿಗಳು ತಿಳಿಸಿದ ಸಮಿತಿಗೆ ಅವ್ರು ಅಕ್ರಮವಾಗಿ ಹಂಗೆ ಮಾಡ್ಕೊತಾರೆ. ಇವರು ಕ್ರಮನೇ ತಗೊಳ್ಳೋದಿಲ್ಲ. ಸುರಪುರ, ಈ ಯಾದಗಿರಿ ಜಿಲ್ಲೆಯ ಸುರಪುರ ಮತ್ತು ಶಳಗಿ, ಮುಷ್ಟರಹಳ್ಳಿ, ದೇವಕೆರೆ ಹಾಗೂ ಇನ್ನಿತರ ಮುಂತಾದ ಹಳ್ಳಿಗಳಿಂದ ಅಕ್ರಮವಾಗಿ ಹಗಲು ರಾತ್ರಿ ಇರಲಾರದೆ ಮರಳು ಸಾಗಾಣಿಕೆ ಮಾಡ್ಕೊತಾರ. ಈ ಒಂದು ಮರಳು ಸಾಗಾಣಿಕೆ ನಾವು ಹಲವಾರು ಬಾರಿ ಒಂದು ತಹಶೀಲ್ದಾರ್ಗೆ ಎಲ್ಲರಿಗೆ ತಿಳಿಸಿದ್ರು. ತಹಶೀಲ್ದಾರ್ ಬಂದು ಹೋಗ್ಯಾರ, ಸಿಬಿಐ ಸಾಹೇಬರು ಬಂದು ಹೋಗ್ಯಾರ. ಇನ್ನಿತರ ಎಲ್ಲಿ ಸರ್ ಆ ಕಡೆ ಮಾಡ್ತಾರೆ ಸರ್. ಆ ಕಡೆ ಅದೇ ಅಕ್ರಮವಾಗಿ ಉಸುಕು ಸಾಗಾಣಿಕೆ ಮಾಡ್ತಾರೆ ಸರ್. ಅಲ್ಲಿ ಯಾದಗಿರಿ ಡಿಸ್ಟಿಕ್ ಸುರಪುರ ತಾಲೂಕಿನಲ್ಲಿ ಟೆಂಡರ್ ಮಾಡ್ಕೊಂಡಿದ್ದಾರೆ ಸರ್. ಅವರು ಟೆಂಡರ್ ಮಾಡಬೇಕಾದ್ರೆ ಅದಕ್ಕೆ ನಿಯಮಗಳು ಇರ್ತವೆ ಸರ್. ನಿಯಮಗಳೆಲ್ಲ ಇಲ್ಲ ಸರ್, ಉಲ್ಲಂಘನೆ ಮಾಡಿದ್ದಾರೆ. ಒಳೆಯಲ್ಲೇ ರೋಡ್ ಮಾಡ್ಕೊಂಡಿದ್ದಾರೆ ಸರ್. ರೋಡ್ ಮಾಡ್ಕೊಂಡು ಒಂದು 7-8 ಇಟೇಜ್ಗಳು ಇಳಿಸ್ಯಾರ ಸರ್. ಒಳಗೆ ಇಳಿಸ್ಕೊಂಡು ನಮ್ಮ ಯಾದಗಿರಿ ಡಿಸ್ಟಿಕ್ ಮುಗಿದ್ರೆ ಅಂತ ಪಾಡಿ ತಾವೇನಾರು ಮಾಡ್ಕೊತಾರೆ ಯಾದಗಿರಿ ಡಿಸ್ಟಿಕ್ ಅಲ್ಲಿ. ಮತ್ತೆ ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲಿ ಬಂದು ದೇವದುರ್ಗ ತಾಲೂಕು ಮತ್ತೆ ಸ್ಪೆಷಲ್ ಹೇಳಿದ್ವಿ ಸರ್, ಒಂದು ರೂಲ್ ಮಾಡಿದ್ರೆ ಸರ್, ನಮ್ಮ ಕಡೆ ಬರಕ್ಕೆ ಹೋಗ್ಬೇಡ್ರಿ, ನಿಮ್ಮ ಡಿಸ್ಟಿಕ್ ಅಲ್ಲಿ ಏನಾರು ಮಾಡ್ತೀರ ಅಂತ ಹೇಳಿ ನಮ್ಮ ತಾಲೂಕು ನಾಗಮ್ಮ ಕಟ್ಟಿ ಅಂತ ತಹಶೀಲ್ದಾರ್ ಆಗಿದ್ರು ಸರ್. ಅವ್ರು ಕೂಡ ಬಂದು ವೀಕ್ಷಣೆ ಮಾಡಿದ್ರು ಸರ್. ಇಲ್ಲ ನಮ್ಮ ಕಡೆಗೆ ಐತಿದ್ದು, ನೀವೆಲ್ಲ ಹೊಡೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಆದ್ರೆ ಅವತ್ತು ಒಂದಿನ 2 ದಿನ ಸುಮ್ಕಿರ್ತಾರೆ ಸರ್. ಮತ್ತೆ ಎಲ್ಲ ಸತಿ ಅಷ್ಟೇ ಮಾಡ್ತಾರೆ ಸರ್. ಆಮೇಲೆ ಸಿಪಿಐ ಗುಂಡರಾವ್ ಅಂತ ಹೇಳಿ ದೇವರು ಸಿಪಿಐ ಬಂದರು ಸರ್. ಅವ್ರು ಏನು ಮಾಡ್ತಾರೆ, ನಂದಿನಿ ಮೇಡಮ್ ಅಂತ ಹೇಳಿ ಗಣಿ ಮತ್ತು ಭೂ ಇಲಾಖೆ ಅವ್ರು ಕೂಡ ಬಂದು
ಸ್ಥಳ ಪರಿಶೀಲನೆ ಮಾಡಿದ್ರು ಸರ್. ಮತ್ತೆ ಒಂದು ಮ್ಯಾಪ್ ಹಾಕಿದ್ರು. ಮ್ಯಾಪ್ ಹಾಕಿ ನಮ್ಮ ಡಿಸ್ಟಿಕ್ಗೆ ಬರ್ತದೋ ಇಲ್ಲೋ, ನಮ್ಮ ತಾಲೂಕಿಗೆ ಬರ್ತದೋ ಇಲ್ಲ ಅಂತ ಹೇಳಿ ಅವರು ಎಲ್ಲ ಕರ್ಕೊಂಡ್ಬಂದು ವೀಕ್ಷಣೆ ಮಾಡಿದಾಗ ನಮ್ಮ ದೇವರ ತಾಲೂಕಲ್ಲೇ ಬರ್ತದೆ ಸರ್. ಬರ್ಬೇಕಾದ್ರೆ ಅರ್ಧಕ್ಕರ್ಧನೇ ನಮ್ಮ ಅದರಲ್ಲಿ ಆಲ್ರೆಡಿ ಹೊಡ್ಕೊಂಡು ಹೋಗಿದ್ದಾರೆ ಸರ್. ಹೊಡ್ಕೊಂಡು ಹೋದ್ಮೇಲೆ ನಾವೇನಿದ್ವಿ ಸರ್, ನಮ್ಗೆ ಕುಡಿಯೋಕೆ ನೀರಿಲ್ಲ ಸರ್. ಈಗೆಲ್ಲ ತುಂಬಿದ್ರೆ ಅಂದರೆ ನೀರು ಬರಲ್ಲ, ನಮ್ಮ ಕಡೆಗೆ ಕುಡಿಯೋಕೆ ನೀರು ಸಿಗಲ್ಲ, ನೀವು ಹೊಡಿಬೇಡ್ರಿ ಅಂತೇಳಿ ಸಾಕಷ್ಟು ಸಲ ಹೋಗಿ GPS ಫೋಟೋ ತೆಗೆದು ನಾವು DC ಗೆ ಹಾಕಿದ್ವಿ, AC ಗೆ ಹಾಕಿದ್ವಿ, ಮತ್ತು ಗಣಮಂತ್ರಿ ಹೋಗಿ ಹೇಳೋಕ್ಕೆ ಮುತ್ತಪುರ ಅಂತ DC ಅವ್ರು ಕೂಡ ಹಾಕಿದ್ವಿ. ಮುಖ್ಯಕ್ಕೆ ಫೋನ್ ಮಾಡಿದ್ರೆ ಫೋನ್ ಯಾವ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಮಾಡ್ತಾ ಇಲ್ಲ ಅಂತ ನಾವೇ ಮಾಡಿದ್ವಿ. ನಾವೇ ಸ್ವಂತ ಹೋಗಿ ಅವ್ರ ಜೊತೆ ಮಾತಾಡಿ ಜಗಳ ಆಡಿದ್ವಿ ಸರ್. ನೀವೇನು ಬರಕ್ಕೆ ಹೋಗ್ಬಿಡಿ, ನಿಮ್ಮ ಜೀವನ ಬೇಕಾ, ನಿಮ್ಗೆ ಏನು ಬೇಕಂತ ಕೇಳಿ ಸರ್. ನಾವು ಹೇಳಿದ್ವಿ ಸರ್, ನೋಡ್ರಿ ರಕ್ಷಣೆ ಮಾಡ್ತಕ್ಕಂಥ ನೀವು ಅಧಿಕಾರಿಗಳು ಈ ಥರ ಮಾಡ್ತಾ ಇದ್ರೆ ನೀವು ಬರಕ್ಕೆ ಆಗ್ತಾ ಇರಲ್ಲ ಅಂತಂದ್ರೆ, ನಾವು ಬರಕ್ಕೆ ಇರಲ್ಲಪ್ಪ, ನಮ್ಮ ರಾಜಕೀಯ ಒತ್ತಡ ಐತಿ, ನಾವು ಬರ್ತೀವಿ ಓದ್ತೀವಿ, ನೀವಾಗಿ ನಿಲ್ಲಿಸ್ತಾರೆ, ನಾವು ಬಂದು ಕ್ರಮ ತಗೊಂತೀವಿ ಅಂತ ಹೇಳ್ತಾರೆ ಸರ್ ಅಧಿಕಾರಿಗಳು. ಯಾರು ಬಂದು ಕ್ರಮ ಜರುಗಿಸ್ಯಾರ ಸರ್. ಎಲ್ಲ ಇಲಾಖೆಗಳು ಬಂದಾರ ಸರ್. ತಹಶೀಲ್ದಾರ್ ಬಂದಾರ, ನಾಲ್ಕು ತಹಶೀಲ್ದಾರ್ ಬಂದಾರ, ಮತ್ತೆ ಅಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅವ್ರನ್ನು ಬಂದಾರ ಸರ್. ತಹಶೀಲ್ದಾರ್ನ ವಿಸಿಟ್ ಮಾಡ್ಯಾರ ಸರ್. ಯಾರು ಬಂದ್ರು ಅಲ್ಲಿ ಯಾರು ಕ್ರಮ ಜರುಗಿಸಲ್ಲ ಸರ್. ಒಂದು FIR ಕೂಡ ಆಗಿಲ್ಲ ಸರ್. ಕೃಷ್ಣ ನದಿ ಸರ್, ಶಾಸಕರು ಅಂತ ಹೇಳ್ತಾರೆ ಸರ್. ಸುರ್ಪುರ ತಾಲೂಕಿನಲ್ಲಿ ಶಾಸಕರು ತಮ್ಮಂತ ಹೇಳ್ತಾರೆ ಸರ್. ಇದು 4 ಡಕ್ಕೆ ಇದೆ ಸರ್. ಸುರ್ಪುರ ತಾಲೂಕಿನಲ್ಲಿ 4 ಡಕ್ಕೆ ಇದೆ ಸರ್. ಒಂದು ಲಿಂಗಳ್ಳಿ ಹತ್ತಿರ ಶೆಳಿ ಅಂತ ಬರುತ್ತೆ ಸರ್. ಆಮೇಲೆ ಒಂದು ಮುದುಗೋಡ ಸೀದಾ ಮುಚ್ಚಳೆ ಸರ್. ಮತ್ತೆ ಆಮೇಲೆ ಇದು ಬಾಗೂರು ಏಳು ಸೀದಾ ಇದಾವೆ ಸರ್. ದೇವಿಕೆರೆ ಅಂತ ಬರುತ್ತೆ ಸರ್. ಅವು 2 ಅವ್ರು 4 ಜನ ಮಡಿಕಿದ್ದಾರೆ ಸರ್. ಅವ್ರು ಯಾಕೆ ಡಿಸ್ಟಿಕ್ ಅಲ್ಲಿ ಏನಾರು ಮಾಡೋದು ಅಂತ ಸರ್. ನಮ್ಮ ರಾಯಚೂರು ಡಿಸ್ಟಿಕ್ ಮಾತ್ರ ಬರಕ್ಕೆ ಹೋಗ್ಬೇಡಿ ಸರ್ ಅಂತ ಹೇಳಿ ನೋಡು. ಆದರೆ ಇಲ್ಲಪ್ಪ, ನಾವು ನೀವೇನು ಮಾಡ್ತಾರೆ ಮಾಡಿಲ್ಲ, ನಿಮ್ಮ ಜೀವನ ಬೇಕಂದ್ರೆ ನೀವು ಬರಕ್ಕೆ ಹೋಗ್ಬಿಡ್ರಿ, ನಿಮ್ಮ ಜೀವನ ಬೇಕಾದ್ರೆ ಜೀವ ಬದುಕಿ ಆಗ್ತದೆ. ವಿಡಿಯೋ ಸಂಬಂಧಪಟ್ಟ ವಿಡಿಯೋ ಸರ್ ಇದು. ಅಲ್ಲಿ ನಡ ನೀರಿನಲ್ಲಿ ಅಲ್ಲಿ ಸ್ಥಳೀಯವಾಗಿ ನಡೀತಕ್ಕಂಥದ್ದು ಒಂದು ವಿಡಿಯೋ ಇದೆ ಸರ್. ಇದು ನಡ ನೀರಾಗ JCB ಹಚ್ಚಿಸಿ ಅವರು ರಾತ್ರಿ ಸರ್. ನಾವು ಹೋಗಿ ಸರ್ ಸ್ವಂತ ಸರ್ ಲಿಂಗಲ್ಲಿ ಸರ್. ಎಲ್ಲ GPS ಇದೆ ಸರ್. ಫೋಟೋ ವಿಡಿಯೋ ಯಾವ ಕೇಂದ್ರ ಯಾವ ಮುದುಗೋಟ ಲಿಂಗಳ್ಳಿ ಬಾವು ಒಳ್ಳೆಯ ಸರ್. ಒಳ್ಳೆಯ ಈ ಡಾಂಬರ್ ರೋಡ್ ಅಲ್ಲ ಸರ್. ಆ ಥರ ಇದಾವ್ರಿ. ಮತ್ತೆ ಯಾರು ಒಂದು ಟಿಪ್ಪರ್ ಹೋದ್ರೆ 2 ಟಿಪ್ಪರ್ ಮಾಡ್ಯಾರ, ಗಾಡಿ ಮಾಡ್ಯಾರ, ನಡ ಒಳಗೆ ಮಾಡ್ಯಾರ ಸರ್. ಮತ್ತೆ ಅದು ನಮ್ಮ ರಾಯಚೂರು ಡಿಸ್ಟಿಕ್ಗೆ ಬರ್ತದೆ. ಅದು ಆ ರೋಡ್ ಏನೈತಲ್ರಿ, ನಮ್ಮ ರಾಯಚೂರು ಡಿಸ್ಟಿಕ್ಗೆ ಬರ್ತಾರೆ ಅದು. ಮತ್ತೆ ಕಾರ್ ಹೋಗ್ತಾವ, ಬೈಕ್ ಎಲ್ಲ ಹೋಗ್ತಾವ ಸರ್. ಟಿಪ್ಪರ್ ಡಾಂಬರ್ ರೋಡ್ ಟೈಪ್ ಮಾಡ್ಕೊಂಡ್ರೆ ಸರ್ ಅದು. ಸುದ್ದಿಗೋಷ್ಠಿಯಲ್ಲಿ ರಾಮಕೃಷ್ಣ ಭಜಂತ್ರಿ, ನಂದಪ್ಪ, ಗುರುನಾಥ ರೆಡ್ಡಿ, ಭೀಮಣ್ಣ, SS ಪಾಷಾ ಇದ್ದರು.